ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಯೋಧ್ಯೆಯ ರಾಮ ಭಕ್ತನಿಗೆ ಸೈಬರ್ ವಂಚಕರಿಂದ ದೋಖಾ ಮಾಡಲಾಗಿದೆ. ಚೋರರಿಂದ ಷೇರು ಮಾರುಕಟ್ಟೆ ಹೆಸರಿನಲ್ಲಿ 8 ಕೋಟಿ ರೂಪಾಯಿಯಷ್ಟು ವಂಚನೆಯನ್ನ ಮಾಡಲಾಗಿದೆ. 71 ವರ್ಷದ ರಾಜೇಂದ್ರ ನಾಯ್ಡು ವಂಚನೆಗೆ ಒಳಗಾದಂತಹ ಉದ್ಯಮಿ ಇವರು. ಅಯೋಧ್ಯೆ ಮಂದಿರಕ್ಕೆ ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನ ದೇಣಿಗೆಯಾಗಿ ನೀಡಿದ್ರು. ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಸಾಲ ಪಡೆದು ಅದನ್ನ ರಾಜೇಂದ್ರ ತೀರಿಸಿರ್ತಾರೆ. ಈ ಮಾಹಿತಿಯನ್ನ ಕಲೆ ಹಾಕಿದ್ದಂತ ಸೈಬರ್ ವಂಚಕರಿಂದ ಈ ಉದ್ಯಮಿಗೆ ಮೋಸ ಮಾಡಲಾಗಿದೆ. ದಿನನಿತ್ಯವೂ ಕೂಡ ಸೈಬರ್ ವಂಚಕರಿಂದ ಮೋಸಕ್ಕೆ ಒಳಗಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ರಾಜೇಂದ್ರ ನಾಯ್ಡು ಅಂತ ಹೇಳಿ 71 ವರ್ಷ ಇವರಿಗೆ ವಂಚನೆಗೆ ಒಳಗಾದಂತಹ ಉದ್ಯಮಿ ಇವರು. ಚೋರರಿಂದ ಷೇರು ಮಾರುಕಟ್ಟೆಯ ಹೆಸರಿನಲ್ಲಿ 8 ಕೋಟಿಯಷ್ಟು ವಂಚನೆಯನ್ನ ಮಾಡಲಾಗಿದೆ. ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಇವರು ಕೆಲವೊಂದಿಷ್ಟು ಸಾಲ ಅಂತ ಹೇಳಿ ಪಡೆದಿರ್ತಾರೆ. ಆ ಒಂದು ಹಣವನ್ನು ಕೂಡ ರಾಜೇಂದ್ರ ಅವರು ತೀರಿಸಿರ್ತಾರೆ. ಅದೇ ಒಂದು ಮಾಹಿತಿಯನ್ನ ಇಟ್ಕೊಂಡು ಸೈಬರ್ ವಂಚಕರಿಂದ ಈತನಿಗೆ ಮೋಸ ಮಾಡಲಾಗಿದೆ. ದಿನನಿತ್ಯವೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳಾಗ್ತಾ ಇದೆ. ಎಷ್ಟೇ ಅಲರ್ಟ್ ಆಗಿದ್ರೂ ಕೂಡ ಯಾವುದಾದ್ರೂ ಒಂದು ಮೋಸದ ಜಾಲದಿಂದ ಈ ಸೈಬರ್ ವಂಚಕರು ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನರು ಮೋಸ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಷೇರು ಮಾರುಕಟ್ಟೆಯ ಹೆಸರು ಹೇಳಿಕೊಂಡು ಸದ್ಯ 8 ಕೋಟಿ ವಂಚನೆಯನ್ನ ಮಾಡಿದ್ದಾರೆ. ಅಯೋಧ್ಯೆಯ ರಾಮಭಕ್ತ ಇವರು. ಈ ರಾಮಭಕ್ತನಿಗೆ ಸೈಬರ್ ವಂಚಕರಿಂದ ದೋಖಾ ಮಾಡಲಾಗಿದೆ. ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಹಣವನ್ನ ಸಾಲವನ್ನಾಗಿ ಪಡೆದಿದ್ರು. ಅಯೋಧ್ಯೆ ಮಂದಿರಕ್ಕೆ ಬೆಳ್ಳಿ ಪೂಜೆಯ ಸಾಮಗ್ರಿಯನ್ನ ದೇಣಿಗೆಯಾಗಿ ನೀಡಿದ್ರು. ಇನ್ನು ಇವರಿಗೆ ಕರೆ ಮಾಡಿ ಸಿಬಿಲ್ ಸ್ಕೋರ್ ಉತ್ತಮವಾಗಿದೆ, ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಪ್ರೇರಣೆಯನ್ನ ಮಾಡ್ತಾರೆ. ಷೇರಿನಲ್ಲಿ ಹೂಡಿಕೆಯನ್ನ ಪ್ರೇರೇಪಿಸಿ ರಾಜೇಂದ್ರ ನಾಯ್ಡುಗೆ ಸೈಬರ್ ವಂಚಕರು ಈ ರೀತಿಯಾದಂತಹ ಮೋಸ ಮಾಡಿದ್ದಾರೆ. ರಿಲಯನ್ಸ್ ಕಂಪನಿಯ ಹೆಸರನ್ನ ಹೇಳಿ ಆ ವಂಚಕರು ಈ ಉದ್ಯಮಿಗೆ ನಂಬಿಸಿರ್ತಾರೆ. ಹಂತ ಹಂತವಾಗಿ 8.3 ಕೋಟಿ ಹೂಡಿಕೆಯನ್ನ ಮಾಡಿದ್ರು ರಾಜೇಂದ್ರ. ಆಪ್ನಲ್ಲಿ 8 ಕೋಟಿ ಹೂಡಿಕೆಯನ್ನ ಮಾಡಿದಂತ ಉದ್ಯಮಿಗೆ ನಂತರದಲ್ಲಿ ವಂಚನೆ ಆಗಿರೋದು ಗೊತ್ತಾಗಿದೆ. ಅನುಮಾನಗೊಂಡು ಈ ವ್ಯಕ್ತಿ 1930ಗೆ ಕರೆ ಮಾಡ್ತಾರೆ, ದೂರು ನೀಡ್ತಾರೆ. ದಕ್ಷಿಣ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ವಂಚಕರ ಖಾತೆಯ 61 ಲಕ್ಷ ಹಣವನ್ನು ಸದ್ಯ ಪೊಲೀಸರು ಫ್ರೀಸ್ ಮಾಡಿ ತನಿಖೆ ಮುಂದುವರಿಸಿದ್ದಾರೆ. ಒಂದ್ಸಲಿ ರಿಲಯನ್ಸ್ ಕ್ಯಾಪಿಟಲ್ ಲೋನ್ ತಗೊಂಡಿದ್ದೆ. ಆ ಲೋನ್ ರೆಫರೆನ್ಸಿಂದ ಒಬ್ಬ ಲೇಡಿ ಫೋನ್ ಮಾಡಿ, ನಿಮ್ಮದು ಟ್ರ್ಯಾಕ್ ರೆಕಾರ್ಡ್ ಭಾರಿ ಚೆನ್ನಾಗಿದೆ, ನಿಮಗೆ ರಿಲಯನ್ಸ್ ಸೆಕ್ಯೂರಿಟೀಸಲ್ಲಿ ಪ್ರೈಮರಿ ಅಲಾಟ್ಮೆಂಟಲ್ಲಿ ನಿಮಗೆ ಶೇರ್ಸ್ ಅಲಾಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಗ್ರೂಪಲ್ಲಿ ಸೇರಿಸ್ಕೊಂಡ್ರು. ನಾನು ಗ್ರೂಪಲ್ಲಿ ಸೇರಿ ಇನಿಷಿಯಲ್ ಆಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 2 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಅವರು ಪ್ರೈಮರಿ ಮಾರ್ಕೆಟಿಂದ ಸಾಕಷ್ಟು ಶೇರ್ಸ್ ಅಲಾಟ್ ಮಾಡ್ದಂಗೆ ನನಗೆ ಲಾಭ ಬಂದಂಗೆ ತೋರಿಸ್ಕೊಂಡು ಬಂದರು. ನಾನು ಅದು ಲಾಭ ಬಂದಿದೆ ಅಲ್ವಾ ಅಂತ ಮತ್ತೆ ನಾನು ಅದನ್ನು ಹಂಗೆ ರೀಸೈಕಲ್ ಮಾಡಿದೆ. ರೀಸೈಕಲ್ ಮಾಡುವಾಗ ಅವ್ರು ಏನು ಮಾಡ್ತಿದ್ರು, ಸಲಿಗೂ ನನ್ನ ಬಂಡವಾಳಕ್ಕಂತ ಜಾಸ್ತಿ, ನನ್ನಲ್ಲಿ ಅಲ್ಲಿ ಹೂಡಿಕೆ ಆಗಿರೋಂಥ ಅಮೌಂಟ್ಗಿಂತ ಜಾಸ್ತಿ ಅವರು ಅಲಾಟ್ಮೆಂಟ್ಸ್ ಮಾಡ್ತಿದ್ರು. ಆವಾಗ ಮತ್ತೆ ಫರ್ದರ್ ದುಡ್ಡು ಹಾಕೋ ನೆಸಿಟಿ ಬಂತು. ಆ ಟೈಮಲ್ಲಿ ನಾನು ಇದು ರಿಲಯನ್ಸ್ ಸೆಕ್ಯೂರಿಟೀಸ್ ಕಾನ್ಫಿಡೆನ್ಷಿಯಲ್ ಒಳ್ಳೆ ಕಂಪನಿ ಅಂತ ಹೇಳಿ ಮತ್ತೆ ನಾನು ಇಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಸಾಲ ತಗೊಂಡು ಮತ್ತೆ ದುಡ್ಡು ಹಾಕ್ಕೊಂಡು ಬಂದೆ. ಈ ಥರ ಹಾಕ್ಕೊಂಡು 8 ಕೋಟಿ 3 ಲಕ್ಷ 1,000 ರೂಪಾಯಿ ನಾನು ಟೋಟ್ಲು ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ ಮಾಡುವಾಗ ನನಗೆ ಸಾಕಷ್ಟು ಪ್ರೈಮರಿ ಅಲಾಟ್ಮೆಂಟ್ಸ್ ಬಂದಂಗೆ ತೋರಿಸಿದ್ರು. ಅವ್ರ ಲೆಡ್ಜರ್ ಕಾಪಿನೂ ನಾನು ಇದರಲ್ಲಿ ಕಳಿಸಿದ್ದೀನಿ. ಆವಾಗ ಇದು ಒಟ್ಟು ನನಗೆ ನನ್ನ ಅಮೌಂಟು ಹೂಡಿಕೆ ಅಮೌಂಟ್ ಸೇರಿ 59. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ಸೈಬರ್ ವಂಚಕರು ಜನರಿಗೆ ಯಾವ ರೀತಿಯಾದಂತಹ ವಂಚನೆ ಮೋಸವನ್ನ ಮಾಡ್ತಾರೆ ಅಂತ ಹೇಳಿ. ಇದೀಗ ಅಯೋಧ್ಯೆಯ ರಾಮ ಭಕ್ತ ಈ ಒಂದು ಮೋಸದ ಜಾಲದಲ್ಲಿ ಸಿಲುಕಿದ ಹೇಗೆ ಅಂತ ಹೇಳಿ? ದಿವ್ಯಾ, ರಾಜೇಂದ್ರ ನಾಯ್ಡು ಎಂಬುವರು ಅಯೋಧ್ಯೆಯ ರಾಮ ಭಕ್ತರಾಗಿರುವಂತದ್ದು. ಅಂದ್ರೆ ಅಯೋಧ್ಯೆ ದೇವಸ್ಥಾನ ಏನು ಓಪನಿಂಗ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆ ಅಯೋಧ್ಯೆಯ ಪ್ರಮುಖ ಪೂಜಾ ಸಾಮಗ್ರಿಗಳಾಗಿರ್ಬಹುದು, ಗಂಟೆಗಳಾಗಿರ್ಬಹುದು, ಎಲ್ಲವನ್ನೂ ಕೂಡ ಅವರು ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಸಾಕಷ್ಟು ಚಾರಿಟಿಗಳನ್ನು ಕೂಡ ಬೆಂಗಳೂರು ಮತ್ತು ಕೆಲವೊಂದು ಕಡೆ ಇವರು ನಡೆಸ್ತಾ ಇರುವಂತದ್ದು. ಮತ್ತು ಇವರು ರಿಲಯನ್ಸ್ ಕ್ಯಾಪಿಟಲ್ ಅನ್ನೋ ಒಂದು ಖಾಸಗಿ ಕಂಪನಿ ಏನಿದೆ ಅದರಲ್ಲಿ ಒಂದು ದೊಡ್ಡ ಮಟ್ಟದ ಲೋನ್ ಅನ್ನು ಕೂಡ ತೆಗೆದುಕೊಂಡಿರ್ತಾರೆ. ಅದನ್ನ ಇವರು ತೀರಿಸಿರ್ತಾರೆ. ಅದಾದ ಮೇಲೆ
ಇವರಿಗೆ ಒಂದು ಕರೆ ಬರುತ್ತೆ. ಅಂದ್ರೆ ಸೈಬರ್ ವಂಚಕರು ನಿರಂತರವಾಗಿ ಇವರ ಟ್ರಾನ್ಸಾಕ್ಷನ್ ಆಗಿರಬಹುದು ಮತ್ತು ಇವರ ವ್ಯವಹಾರ ಆಗಿರಬಹುದು ಎಲ್ಲವನ್ನೂ ಕೂಡ ಗಮನಿಸಿರ್ತಾರೆ. ಅದಾದ್ಮೇಲೆ ಒಂದು ಕರೆ ಬರುತ್ತೆ. ಕರೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಏನಿದೆ ಅದು ತುಂಬಾ ಚೆನ್ನಾಗಿದೆ, ಹೀಗಾಗಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿ, ಹಣ ಹೂಡಿಕೆ ಮಾಡಿದ್ರೆ ಲಾಭಾಂಶ ಜಾಸ್ತಿ ಬರುತ್ತೆ, ಅದರಿಂದ ನಿಮ್ಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳಿ ನಂಬಿಸ್ತಾರೆ. ಅದಾದ್ಮೇಲೆ ಅವರ ಒಂದು ಮೊಬೈಲ್ ನಲ್ಲಿ ಒಂದು ಆಪ್ ಅನ್ನು ಕೂಡ ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಮಾಡಾದ್ಮೇಲೆ RTGS ಮೂಲಕವಾಗಿ 25 ಲಕ್ಷ ರೂಪಾಯಿ ಹಣವನ್ನ ಇವರು ವರ್ಗಾವಣೆ ಮಾಡ್ತಾರೆ. ಹೀಗೆ ಹಂತ ಹಂತವಾಗಿ ಆ ಆಪ್ ನಲ್ಲೂ ಕೂಡ ಹಣ ವರ್ಗಾವಣೆ ಆಗಿರುವಂತದ್ದು ಕೂಡ ತೋರಿಸುತ್ತೆ. ಹಂತ ಹಂತವಾಗಿ 8 ಕೋಟಿಗೂ ಅಧಿಕ ಮೊತ್ತವನ್ನ ಇವರು ಟ್ರಾನ್ಸಾಕ್ಷನ್ ಅನ್ನ ಮಾಡಿರುವಂತದ್ದು. ಇದಾದ್ಮೇಲೆ ಆ ಲಾಭಾಂಶ ಮತ್ತು ಅಸುಲು ಅಂತ ಹೇಳಿ ಅದೇ ಆಪ್ ನಲ್ಲಿ ಒಂದು 59 ಕೋಟಿಯಷ್ಟು ಹಣ ಇವರಿಗೆ ತೋರಿಸುತ್ತೆ ನಿಮ್ಮ ಖಾತೆಯಲ್ಲಿದೆ ಅಂತ. ಇನ್ನು ಇತ್ತೀಚೆಗೆ ಇವರು 15 ಕೋಟಿ ಹಣವನ್ನ ವಿಡ್ರಾ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಆ 15 ಕೋಟಿ ಹಣವನ್ನ ವಿಡ್ರಾ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಣ ವಿಡ್ರಾ ಆಗೋದಿಲ್ಲ. ಹೀಗಾಗಿ ಇವರಿಗೆ ಏನು ಸಂಪರ್ಕ ಮಾಡಿದ್ನಲ್ಲ ಸೈಬರ್ ವಂಚಕ, ಆತನಿಗೆ ಮತ್ತೆ ಇವರು ಕರೆ ಮಾಡ್ತಾರೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ 18% ಬಡ್ಡಿ ಆಗುತ್ತೆ. ಹೀಗಾಗಿ ನೀವು 2.5 ಕೋಟಿ ರೂಪಾಯಿ ಹಣವನ್ನ ನಮ್ಮ ಖಾತೆಗೆ ಕಳುಹಿಸಿ ಅನ್ನೋ ಒಂದು ಆಂಗಲ್ ನಲ್ಲಿ ಆತ ತಾಕೀತು ಮಾಡ್ತಾನೆ. ಹೀಗಾಗಿ ರಾಜೇಂದ್ರ ನಾಯ್ಡುಗೆ ಸಾಕಷ್ಟು ಅನುಮಾನ ಕೂಡ ಬರುತ್ತೆ. ಈಗ ಸೈಬರ್ ಏನು ಪೊಲೀಸರಿಗೆ ಸಂಪರ್ಕಿಸುವಂತಹ ಕೆಲಸವನ್ನು ಕೂಡ ಇವರು ಮಾಡಿರುವಂತದ್ದು. ಈ ನಂತರ ಸೈಬರ್ ಪೊಲೀಸರಿಗೆ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ತಾನು ವಂಚನೆಗೆ ಒಳಗಾಗಿರೋದು ಕೂಡ ರಾಜೇಂದ್ರ ನಾಯ್ಡು ಗೊತ್ತಾಗುತ್ತೆ. ಸದ್ಯಕ್ಕೆ ದಕ್ಷಿಣ ವಿಭಾಗದ ಸೆಂಟ್ ಪೊಲೀಸ್ ಠಾಣೆ ಏನಿದೆ ಆ ಒಂದು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮತ್ತು ವಂಚಕರ ಖಾತೆಯಲ್ಲಿ ಇದ್ದಂತಹ 61 ಲಕ್ಷ ರೂಪಾಯಿ ಹಣವನ್ನ ಈಗ ಅಧಿಕಾರಿಗಳು ಫ್ರೀಸ್ ಕೂಡ ಮಾಡಿದ್ದಾರೆ. ತನಿಖೆ ಕೂಡ ಮುಂದುವರೆಸಿರುವಂತದ್ದು. ಮತ್ತು ಇವರಿಗೆ ಏನ್ ಕರೆ ಬಂದಿತ್ತಲ್ಲ ಅದೇ ನಂಬರ್ ಅನ್ನ ಒಂದು ಮೆನ್ಷನ್ ಅನ್ನ ಮಾಡಿಕೊಂಡು ಆ ನಂಬರ್ ಮುಖಾಂತರವಾಗಿನೇ ಈ ಸೈಬರ್ ವಂಚಕರ ಜಾಲ ಏನಿದೆ ಅದನ್ನ ಭೇದಿಸೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಯಾರನ್ನೇ ಆದ್ರೂ ಕೂಡ ನಂಬೋದಕ್ಕೂ ಮುಂಚೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾರು ಕೂಡ ಒಂದು 8 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 59 ಕೋಟಿ ರೂಪಾಯಿಯಷ್ಟು ಹಣವನ್ನ ಯಾರು ಕೂಡ ಕೊಡೋದಿಲ್ಲ. ಹೀಗಾಗಿ ಯಾವುದೇ ಒಂದು ಆಪ್ ಆಗಿರಬಹುದು, ಮೆಸೇಜ್ಗಳಾಗಿರಬಹುದು, ಏನೇ ಬಂದ್ರು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಗೆ ಆ ಸಂದರ್ಭದಲ್ಲಿ ಅದನ್ನ ನೀಟಾಗಿ ವೆರಿಫೈ ಮಾಡ್ಬೇಕಾಗತ್ತೆ. ಏನಾದ್ರೂ ಅನುಮಾನಗಳು ಬಂದಂತಹ ಸಂದರ್ಭದಲ್ಲಿ ಪೊಲೀಸರನ್ನ ಸಂಪರ್ಕ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಸೈಬರ್ ವಂಚಕರು ಇದೇ ರೀತಿಯಾಗಿ ವಂಚನೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸದ್ಯಕ್ಕೆ ರಾಜೇಂದ್ರ ನಾಯ್ಡು ದಾಖಲಿಸುವಂತಹ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರೆಸಿರುವಂತದ್ದು. ದಿವ್ಯಾ, ಓಕೆ ವಿಶ್ವನಾಥ್, ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದರಿಂದ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ರೀತಿಯ ಇನ್ವೆಸ್ಟ್ಮೆಂಟ್ಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಸೊ ಹೇಗೆ ಜನರು ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ? ದಿವ್ಯಾ, ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ಶಾಲಾ ಕಾಲೇಜುಗಳಾದಿಯಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸೈಬರ್ ವಂಚನೆಯ ಬಗ್ಗೆ ಸಾಕಷ್ಟು ಅರಿವನ್ನ ಮೂಡಿಸುವಂತದ್ದು. ಮತ್ತು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಎಜುಕೇಟೆಡ್ ಗಳೇ ಇದರಲ್ಲಿ ಫೂಲ್ ಆಗ್ತಾ ಇರುವಂತದ್ದು, ಅವರೇ ಮೋಸ ಹೋಗ್ತಾ ಇರುವಂತದ್ದು. ಯಾರು ಕೂಡ 1 ರೂಪಾಯಿ ಕೊಟ್ರೆ 10 ರೂಪಾಯಿ ರಿಟರ್ನ್ಸ್ ಅನ್ನ ಯಾರು ಕೂಡ ಕೊಡೋದಿಲ್ಲ. ಮತ್ತು ಅದನ್ನ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ನಂಬಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಸೈಬರ್ ವಂಚಕರು ಈ ರೀತಿಯಾದಂತಹ ಲಾಭಾಂಶವನ್ನ ಮೊದಲು 1-2 ಬಾರಿ ಕೊಡ್ತಾರೆ. ಅದಾದ್ಮೇಲೆ ಈ ಒಂದು ಹಣ ಏನು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ಆ ಹಣದೊಂದಿಗೆ ಆ ಖಾತೆಯನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಸೈಬರ್ ವಂಚಕರು ಎಸ್ಕೇಪ್ ಆಗ್ತಾರೆ. ಹೀಗಾಗಿ ಸೈಬರ್ ವಂಚಕರಿಂದ ತಪ್ಪಿಸಿಕೊಳ್ಬೇಕು ಅಂತಂದ್ರೆ ಯಾವುದೇ ಲಿಂಕ್ ಗಳಾಗಿರಬಹುದು, ಯಾವುದೇ ಆಸೆ ಆಮಿಷಗಳಿಗೆ ಜನ ಒಳಗಾಗಬಾರದು. ಇಲ್ದಿದ್ರೆ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ತಮ್ಮ ಖಾತೆ ಅಂದ್ರೆ ತಮ್ಮ ಮೊಬೈಲ್ಗೆ ಬರುವಂತಹ ಮೆಸೇಜ್ಗಳಾಗಿರ್ಬಹುದು ಮತ್ತು ಕರೆಗಳಾಗಿರ್ಬಹುದು, ಇವುಗಳನ್ನ ಯಾವುದನ್ನು ಕೂಡ ರಿಯಲ್ ಅಂತ ಹೇಳ್ಬಿಟ್ಟು ಯಾವುದನ್ನು ಕೂಡ ತಿಳ್ಕೊಳ್ಬಾರ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಏನಾದ್ರೂ ಕೂಡ ಲಿಂಕ್ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಲಿಂಕ್ ಬರುವಂತದ್ದಾಗಿರ್ಬಹುದು ಮತ್ತು ಕರೆ ಬರುವಂತದ್ದಾಗಿರ್ಬಹುದು, ಡಿಜಿಟಲ್ ಅರೆಸ್ಟ್ ಆಗಿರಬಹುದು, ಈ ಎಲ್ಲಾ ರೀತಿಯಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿರಬಹುದು, ಎಲ್ಲವನ್ನೂ ಕೂಡ ಸೈಬರ್ ವಂಚಕರು ಹಣ ಗಳಿಸೋದಕ್ಕೆ ಈಗ ಹಾದಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಗೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲದಿದ್ರೆ ಈ ರೀತಿ ಮಂಕುಬೂದಿ ಎರಚುವಂತಹ ಕೆಲಸವನ್ನ ಸೈಬರ್ ವಂಚಕರು ಮಾಡ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರ್ಬೇಕು. ಮತ್ತು ಏನ್ ಈಗಾಗಲೇ ಪೊಲೀಸರು ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನ ಮತ್ತು ಅರಿವು ಮೂಡಿಸುವಂತಹ ಕೆಲಸವನ್ನ ಏನ್ ಮಾಡ್ತಾರಲ್ಲ ಅದನ್ನು ಕೂಡ ಕಂಪ್ಲೀಟ್ ಆಗಿ ಅರಿತುಕೊಳ್ಳುವಂತಹ ಕೆಲಸ ಮಾಡಿದಾಗ ಮಾತ್ರ ಈ ರೀತಿಯಾದಂತಹ ವಂಚನೆಗಳಿಂದ ಪಾರಾಗಬಹುದು. ದಿವ್ಯಾ, ನಿಮ್ಮೆಲ್ಲ ಮಾಹಿತಿಗಾಗಿ ನಿಮಗೆ
ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಶೇರ್ಸ್ ಅಲಾಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಗ್ರೂಪಲ್ಲಿ ಸೇರಿಸ್ಕೊಂಡ್ರು. ನಾನು ಗ್ರೂಪಲ್ಲಿ ಸೇರಿ ಇನಿಷಿಯಲ್ ಆಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 2 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದೆ.